ನಮಸ್ಕಾರ ಸ್ನೇಹಿತರೆ. ಒಂದು ಕಡೆ ಬಜೆಟ್, ಇನ್ನೊಂದು ಕಡೆ ಟ್ಯಾರಿಫ್, ಆ ಕಡೆ ಮೂಡ, ಈ ಕಡೆ ಡೀಪ್ ಸೀಕ್, ಈ ನಾನಾ ಸುದ್ದಿ ಗದ್ದಲದ ನಡುವೆ ಭಾರತದ ಭದ್ರತೆಗೆ ಸಂಬಂಧಪಟ್ಟ ಗುಪ್ತಚರ ಇಲಾಖೆಯ ಸ್ಫೋಟಕ ಮಾಹಿತಿ ಹೊರಗೆ ಬಂದಿದೆ. ಭಾರತವನ್ನು ಒಡೆಯೋಕೆ ಕನಸು ಕಾಣ್ತಿರೋ ಖಲಿಸ್ತಾನಿಗಳು ಈಗ ದೇಶಾದ್ಯಂತ ತಮ್ಮ ಜಾಲವನ್ನು ಹರಡ್ತಾ ಇದ್ದು ಹೊಸ ಬೆದರಿಕೆಯಾಗಿದ್ದಾರೆ ಅಂತ ಕೇಂದ್ರ ಗೃಹ ಇಲಾಖೆಯ ರಿಪೋರ್ಟೇ ಬಂದಿದೆ. ಯಾವುದೇ ಊಹಾಪೋಹ ಅಲ್ಲ. ಪಂಜಾಬ್ ಮಾತ್ರ ಅಲ್ಲ, ತಮಿಳುನಾಡು, ಮಣಿಪುರ, ಕ್ರೈಸ್ತರು, ಮುಸ್ಲಿಮರು, ಹೀಗೆ ಧರ್ಮ ಮತ್ತು ಭಾಷೆ ಆಧಾರದ ಮೇಲೆ ಎಲ್ಲರನ್ನ ಎತ್ತಿಕಟ್ಟಬೇಕು, ಆಮೇಲೆ ಪ್ರತ್ಯೇಕ ಸ್ಥಾನಗಳನ್ನು ಎಲ್ಲ ಕಡೆ ನಿರ್ಮಾಣ ಮಾಡಬೇಕು ಅಂತ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ. ಸೈನಿಕರನ್ನು ಬಂಡೆಬ್ಬಿಸೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಮೋದಿ ಸರ್ಕಾರದ ಗೃಹ ಇಲಾಖೆಯ ರಿಪೋರ್ಟೇ ಹೊರಗೆ ಬಂದಿದೆ. ಹೋಮ್ ಮಿನಿಸ್ಟ್ರಿ ಹೊರಡಿಸಿರೋ ಟ್ರೈಬ್ಯುನಲ್ ಆರ್ಡರ್ನಲ್ಲಿ ಈ ಎಲ್ಲ ವಿಚಾರಗಳನ್ನು ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಸರ್ಕಾರ ಕೊಟ್ಟಿರೋ ಈ ರಿಪೋರ್ಟ್ನಲ್ಲಿ ನಿಜಕ್ಕೂ ಇರೋದೇನು? ಯಾಕೆ ಇಷ್ಟೊಂದು ಸೀರಿಯಸ್ ಅಂತ ಪರಿಗಣಿಸಬೇಕಾಗತ್ತೆ ಈ ರಿಪೋರ್ಟನ್ನು? ಪನ್ನೂನ್ ಆಗಾಗ ಆಲಾಪವನ್ನು ಮಾಡುವಂಥ ಈ ಮನುಷ್ಯ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂಥೇಳಿ ಮಾತನಾಡೋ, ಈ ಕದ್ದು ಕೂತ್ಕೊಂಡು ಮಾತಾಡೋ ಪುಕ್ಕಲ ಮನುಷ್ಯ, ಈತ ದೇಶಕ್ಕೆ ಅಪಾಯಕಾರಿ ಅಂತ ಸರ್ಕಾರ ಲೇಬಲ್ ಮಾಡ್ತಿರೋದು ಯಾಕೆ? ಮೋದಿ ದೋವಲ್ ವಿರುದ್ಧ ಈತನ ಗುಂಪು ಏನೇನು ಷಡ್ಯಂತ್ರ ಮಾಡ್ತಾ ಇದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಉರ್ದುಸ್ತಾನ್, ದ್ರವಿಡಸ್ತಾನ್, ಕ್ರೈಸ್ತ ರಾಷ್ಟ್ರ, ಖಲಿಸ್ತಾನ್, ಎಕ್ಸಾಕ್ಟ್ಲಿ ಇದೇ ಪದಗಳನ್ನು ಸರ್ಕಾರ ಕೂಡ ಬಳಸಿದೆ. ಇಷ್ಟು ದಿನ ಖಲಿಸ್ತಾನ್ ಬೇಕು ಅಂತಿದ್ದ 6 ಫಾರ್ ಜಸ್ಟಿಸ್ ಈಗ ಭಾರತದಾದ್ಯಂತ ಭಾರತದ ಏಕತೆಯನ್ನು ಒಡೆಯೋಕೆ ಪ್ರಯತ್ನ ಮಾಡ್ತಾ ಇದೆ. ದೇಶದ ಒಳಗೆ ಹಲವಾರು ಸ್ಥಾನಗಳನ್ನು ರಚಿಸೋಕೆ ಕುಮ್ಮಕ್ಕು ಕೊಡ್ತಾ ಇದೆ ಅಂತ ಹೇಳಿದೆ. ಅದರಲ್ಲಿ ಸೋ ಕಾಲ್ಡ್ ದ್ರವಿಡಸ್ತಾನ್, ಪ್ರತ್ಯೇಕ ಕ್ರೈಸ್ತ ರಾಷ್ಟ್ರ, ಪ್ರತ್ಯೇಕ ಸಿಖ್ ದೇಶ, ಎಲ್ಲ ಪ್ರಯತ್ನಗಳ ಬಗ್ಗೆನೂ ಉಲ್ಲೇಖಿಸಲಾಗಿದೆ. ಸ್ನೇಹಿತರೆ, ಮೊದಲು ಈ ಸಂಘಟನೆ ಬಗ್ಗೆ ಚೂರು ನೋಡೋಣ, ಆಮೇಲೆ ಗುಪ್ತಚರ ಇಲಾಖೆ ಕೊಟ್ಟಿರೋ ಮಾಹಿತಿಯನ್ನು ನೋಡೋಣ. ಈ 6 ಫಾರ್ ಜಸ್ಟಿಸ್ ಅಮೆರಿಕದಲ್ಲಿ ಕೂತು ಭಾರತದ ವಿರುದ್ಧ ಕೆಲಸ ಮಾಡೋ ಸಂಘಟನೆ. ಭಾರತ ನಮಗೆ ಇಂಪಾರ್ಟೆಂಟ್ ಪಾರ್ಟ್ನರ್ ಅಂತ ಹೇಳೋ ಅಮೆರಿಕ ಇವ್ರನ್ನ ಏನೂ ಮಾಡ್ತಿಲ್ಲ. ಇವ್ರನ್ನ ಚೆನ್ನಾಗಿ ಅಲ್ಲಿ ಹರಡೋಕೆ, ಚೆನ್ನಾಗಿ ಬೆಳೆಯೋಕೆ ಬಿಟ್ಟಿದೆ. ಯಾವ್ದು ನಾಟಕ ಅಂತ ಅಮೆರಿಕನೇ ಹೇಳಬೇಕು. 2007ರಲ್ಲಿ ಅಂದರೆ ಸುಮಾರು 16 ವರ್ಷಗಳ ಹಿಂದೆ ಗುರು ಪತ್ವಂತ್ ಸಿಂಗ್ ಪನ್ನೂನ್ ಅನ್ನೋ ಉಗ್ರ ಇದನ್ನು ಸ್ಥಾಪನೆ ಮಾಡಿದ. ಈತನ ಬಗ್ಗೆ ನಿಮಗೆ ಗೊತ್ತೇ ಇದೆ, ವಿಡಿಯೋಗಳಲ್ಲಿ ಆಗ ಕಾಣಿಸ್ಕೊಂಡು ಬೆದರಿಕೆ ಹೊಡ್ತಾ ಇರ್ತಾನೆ. ಈತನ ಮೇಲೆ ಹತ್ಯಾ ಪ್ರಯತ್ನ ನಡೆದಿದೆ ಅಂತ ಈಗ ಆಲ್ರೆಡಿ ಭಾರತಕ್ಕೆ ಅಮೆರಿಕ ಕಂಪ್ಲೇಂಟ್ ಕೂಡ ಕೊಟ್ಟಿತ್ತು, ನಿಮ್ಮವರ ಮಾಡಿದ್ದಾರೆ ಅಂತ. ಸೊ ಈ ಉಗ್ರ NGO ಹೆಸರಲ್ಲಿ ಈ ಸಂಘಟನೆ ಸ್ಥಾಪಿಸಿ ಭಾರತದ ವಿರುದ್ಧ ಪ್ರೊಪಗ್ಯಾಂಡ ಹರಡ್ತಾ ಇದ್ದಾನೆ. ಸದ್ಯ ಭಾರತದಲ್ಲಿ ಇದು ಬ್ಯಾನ್ ಆಗಿದೆ. ಆದರೆ ಪಶ್ಚಿಮ ರಾಷ್ಟ್ರಗಳಲ್ಲಿ ಬಿಡುಬಿಟ್ಟಿರೋ ಖಲಿಸ್ತಾನಿ ಕ್ರಿಮಿಗಳಿಗೆ ಇದೊಂದು ಫೋರಮ್ ಆಗಿ ಹೋಗಿದೆ. ಭಾರತದಿಂದ ಖಲಿಸ್ತಾನನ್ನು ಪ್ರತ್ಯೇಕ ರಾಷ್ಟ್ರವನ್ನು ಮಾಡಿ ಪಂಜಾಬ್ ಸೇರಿ ಭಾರತದ ಇತರ ಭೂಭಾಗಗಳನ್ನು ಕಿತ್ಕೊಂಡು ಹೊಸ ರಾಷ್ಟ್ರ ಕಟ್ತೀವಿ ಅನ್ನೋದು ಇವರ ದುಷ್ಟ ಕನಸು. ಇದುವರೆಗೂ ಸಾಕಷ್ಟು ಉಗ್ರ ಚಟುವಟಿಕೆಗಳಲ್ಲಿ, ಆ ಪ್ರಯತ್ನದಲ್ಲಿ ಈ ಸಂಘಟನೆಯ ಸದಸ್ಯರು ಸಿಕ್ಕಾಕೊಂಡಿದ್ದಾರೆ. ಲೂಧಿಯಾನ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈ ಸಂಘದ ಸದಸ್ಯನನ್ನು ಜರ್ಮನಿಯಲ್ಲಿ ಬಂಧಿಸಲಾಗಿತ್ತು. 2022ರಲ್ಲಿ ಮೊಹಾಲಿ ಸ್ಫೋಟ ನಡೆದಾಗ ಅದನ್ನು ನಾವೇ ಮಾಡಿದ್ದು ಅಂತ ಆ ಸ್ಫೋಟದ ಹೊಣೆಯನ್ನು ಈ ಸಂಘಟನೆ ಹೊದ್ಕೊಂಡಿತ್ತು. ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಕಡೆ ಭಾರತದ ವಿರುದ್ಧ ಜನಾಭಿಪ್ರಾಯ ರೂಪಿಸ್ತೀನಿ ಅಂತ ನಾರ್ತ್ ಅಮೆರಿಕ, ಯುರೋಪ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಹಾಗೆ ಮಲೇಷ್ಯಾ, ಫಿಲಿಪೈನ್ಸ್, ಸಿಂಗಪೂರ್, ಕೆನ್ಯಾ ಹಾಗೆ ಮಿಡಲ್ ಈಸ್ಟರ್ನ್ ರಾಷ್ಟ್ರಗಳಲ್ಲೂ 2020ರಲ್ಲಿ ಒಂದು ಅಭಿಯಾನ ಮಾಡಿದ್ರು. ಪಕ್ಕದ ಪಾಕಿಸ್ತಾನದಲ್ಲೂ ಈ ಸಂಘಟನೆ ದೊಡ್ಡ ಜಾಲವನ್ನು ಹೊಂದಿದೆ. ಕೆನಡಾದಲ್ಲಿ ಹಿಂದೂಗಳ ಮೇಲೆ ದಾಳಿ, ದೇವಸ್ಥಾನಗಳ ಮೇಲೆ ದಾಳಿ, ಪಂಜಾಬಲ್ಲಿರೋ ಮೂಲಭೂತವಾದಿ ಸಿಖ್ಖರನ್ನ ಕೆರಳಿಸೋದು. ಅಷ್ಟೇ ಅಲ್ಲ, ಗಲ್ವಾನ್ ಸಂಘರ್ಷ ಆದಾಗ ಚೀನಾ ಪರ ನಿಂತ್ಕೊಂಡು ಭಾರತದ ಆಕ್ರಮಣಕಾರಿ ನೀತಿಯಿಂದ ಪಾಪ ಚೀನಾ ಸೈನಿಕರು ತೀರ್ಕೊಂಡ್ರು ಅಂತ ಈ ಸಂಘಟನೆ ದುರಹಂಕಾರ ತೋರಿಸಿತ್ತು. ಇದೇ ದುಷ್ಟಕೂಟ ತನ್ನ ಜಾಲವನ್ನು ಭಾರತದ ಬೇರೆ ಜಾಗಗಳಿಗೂ ವಿಸ್ತರಣೆ ಮಾಡಿದೆ ಅಂತ ಈಗ ಕೇಂದ್ರ ಸರ್ಕಾರವೇ ಮಾಹಿತಿ ಕೊಟ್ಟಿದೆ. ಅಮಿತ್ ಶಾ ಡಿಪಾರ್ಟ್ಮೆಂಟ್, ಹೋಮ್ ಮಿನಿಸ್ಟ್ರಿನೇ ಮಾಹಿತಿ ಕೊಟ್ಟಿದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶ್ಮೀರಕ್ಕೆ ಹೊಸ ಟ್ರಿಪ್ ಆಯೋಜನೆ ಮಾಡಿದೆ. 5 ನೈಟ್ 6 ಡೇ ಟೂರ್ ಇದು. ಎಲ್ಲೆಲ್ಲಿ ಹೋಗೋದಿದೆ? ಶ್ರೀನಗರ, ಶಂಕರಾಚಾರ್ಯ ಪೀಠ, ದಾಲ್ ಲೇಕ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಪಹಲ್ಗಾಮ್, ಆರು ವ್ಯಾಲಿ ಮತ್ತು ಬಿಟ್ಯಾಬ್ ವ್ಯಾಲಿಗಳಿಗೆ ಹೋಗೋದಿರುತ್ತೆ. ಇಡೀ ಪ್ಯಾಕೇಜ್ಗೆ ಆಫರ್ ಪ್ರೈಸ್ 53,700 ರೂಪಾಯಿ ಮಾತ್ರ. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 4 ನೈಟ್ 3 ಸ್ಟಾರ್ ಹೋಟೆಲ್ ಸ್ಟೇ, 1 ನೈಟ್ ಬೋಟ್ ಹೌಸ್ ಸ್ಟೇ, 3 ಹೊತ್ತು ಊಟ, ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆಗೆ ಇರ್ತಾರೆ. ಅದೆಲ್ಲವೂ ಸೇರಿ 53,700 ರೂಪಾಯಿ. ಹೊರಡೋ ದಿನ ಮಾರ್ಚ್ 18ನೇ ತಾರೀಕು. ಕೆಲವೇ ಸೀಟುಗಳ ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ ಕಾಶ್ಮೀರ ನೋಡ್ಕೊಂಡ್ ಬರ್ಬೋದು. ಸ್ನೇಹಿತರೆ, ಮೊದಲಿಗೆ ಸಂಘರ್ಷ ಪೀಡಿತ ಮಣಿಪುರದಲ್ಲಿ ಪ್ರತ್ಯೇಕ ಕ್ರೈಸ್ತ ರಾಷ್ಟ್ರ ರಚನೆಗೆ ಇದು ಪ್ರಚೋದನೆ ಕೊಡುತ್ತಿದೆ ಅಂತ ಉಲ್ಲೇಖ ಮಾಡಲಾಗಿದೆ. ಬಹುಶಃ ನೀವು ಕೇಳ್ತಿರಬಹುದು, ಈ ವಿಚಾರ ಸಾಕಷ್ಟು ತಿಂಗಳುಗಳಿಂದ ಚರ್ಚೆಯಾಗ್ತಿದೆ. ಬಾಂಗ್ಲಾ ನಾಯಕಿ ಶೇಖ್ ಹಸೀನಾ ಕೂಡ ಇದನ್ನೇ ಹೇಳಿದ್ರು. ವೈಟ್ ಮ್ಯಾನ್ ಅಂತ ಉಲ್ಲೇಖ ಮಾಡಿದ್ರು. ಈತ ಅಮೆರಿಕದ ಅಧಿಕಾರಿ ಡೊನಾಲ್ಡ್ ಲೂ ಅನ್ನೋ
ಶಂಕೆ ಇದೆ, ಅವ್ರ ಹೆಸರು ಹೇಳಿಲ್ಲ, ಬಟ್ ಆ ರೀತಿ ವೈಟ್ ಮ್ಯಾನ್ ಒಬ್ಬ ಬಂದು ನನ್ನನ್ನು ಆರ್ಮಿ ಬೇಸ್ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ. ನಾನಾಗ ಆಗಲ್ಲ ಅಂತ ಹೇಳಿದೆ. ಈಗ ಅವರು ಭಾರತದ ಈಶಾನ್ಯ ರಾಜ್ಯಗಳನ್ನು ಒಡೆದು ಬಾಂಗ್ಲಾದ ಒಂದಷ್ಟು ಪ್ರದೇಶಗಳನ್ನು ಕೂಡ ಒಡೆದು ಸೇರಿಸಿ ಕ್ರೈಸ್ತ ದೇಶ ಕಟ್ಟೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿದರು. ಅದಾಗಿ ಹಸೀನಾ ಅಧಿಕಾರ ಕಳ್ಕೊಂಡ್ರು. ಆದರೆ ಈ ಪ್ರತ್ಯೇಕ ರಾಷ್ಟ್ರದ ವಿಚಾರ ತಣ್ಣಗಾಗಲಿಲ್ಲ. ಖುದ್ದು ಮಿಜೋರಾಂನ ಮುಖ್ಯಮಂತ್ರಿ ಲಾಲ್ ದುಹೋಮಾ ಕೂಡ ಅಮೆರಿಕದಲ್ಲಿ ನಿಂತ್ಕೊಂಡು ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಕ್ರೈಸ್ತ ದೇಶ ಮಾಡಬೇಕು ಅನ್ನೋ ಕನಸನ್ನು ವ್ಯಕ್ತಪಡಿಸಿದ್ರು. ಇದು ಭಾರಿ ವಿವಾದಕ್ಕೆ ಕಾರಣ ಆಗಿತ್ತು. ನಾವು ಕೂಡ ಈ ರಿಪೋರ್ಟಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಈಗ ಅದಕ್ಕೆ 6 ಫಾರ್ ಜಸ್ಟಿಸ್ ಸಂಘಟನೆ ಪ್ರಚೋದನೆ ಕೊಡ್ತಾ ಇದೆ. ಈಶಾನ್ಯ ರಾಜ್ಯಗಳಲ್ಲಿ ಕ್ರೈಸ್ತರು ಹೆಚ್ಚಾಗಿರೋ ಕಾರಣ ಅವ್ರನ್ನ ಕೆರಳಿಸ್ತಾ ಇದೆ. ಸೋಷಿಯಲ್ ಮೀಡಿಯಾ ಹಾಗೂ ಇನ್ನಿತರ ಮಾರ್ಗದ ಮೂಲಕ ಹೊಸ ರಾಷ್ಟ್ರದ ಸೃಷ್ಟಿಗೆ ಕುಮ್ಮಕ್ಕು ಕೊಡ್ತಾ ಇದೆ ಅಂತ ಗಂಭೀರ ಸ್ಫೋಟಕ ವಿಚಾರಗಳನ್ನು ಹೊರಹಾಕಿದೆ. ಅಲ್ಲದೆ ಉರ್ದುಸ್ತಾನ್ ರಚನೆಗೂ ಪನ್ನೂನ್ ಮತ್ತು ಆತನ ಸಂಘಟನೆ ಬೆಂಬಲ ಕೊಡ್ತಾ ಇದೆ. ಧರ್ಮದ ಆಧಾರದ ಮೇಲೆ ಜನರನ್ನ ಪ್ರಚೋದಿಸಿ ಅಲ್ಪಸಂಖ್ಯಾತರನ್ನ ಬಹುಸಂಖ್ಯಾತರ ವಿರುದ್ಧ ಎತ್ತಿಕಟ್ಟುವ ಪ್ರಯತ್ನ ನಡೆಸ್ತಾ ಇದೆ. ಧರ್ಮವನ್ನು ಭಾರತ ವಿರೋಧಿ ಅಜೆಂಡಾ ಹರಡೋಕೆ ರಿಲಿಜಿಯನನ್ನು ಟೂಲ್ ಆಗಿ ಬಳಸ್ತಾ ಇದೆ. ಮುಸ್ಲಿಮರಿಗಾಗಿ ಉರ್ದುಸ್ತಾನ್ ತಗೊಳ್ಳಿ, ನಾವು ಹೆಲ್ಪ್ ಮಾಡ್ತೀವಿ ಅಂತ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅಂತ ಗುಪ್ತಚರ ಇಲಾಖೆಯೇ ಹೇಳಿದೆ. ಹಾಗೆ ನೋಡಿದ್ರೆ ಕಳೆದ ನವೆಂಬರ್ನಲ್ಲೂ ಖುದ್ದು ಪನ್ನೂನ್ ಓಪನ್ ಆಗಿ ಇದ್ರ ಬಗ್ಗೆ ಮಾತಾಡಿದ್ದ. ಕಾಶ್ಮೀರ ಇನ್ನಿತರ ಉತ್ತರ ಭಾಗದ ರಾಜ್ಯಗಳನ್ನು ಪ್ರತ್ಯೇಕ ಮಾಡಿ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಉರ್ದುಸ್ತಾನ ಅಂತ ರಚಿಸ್ಕೊಳ್ಳಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದ. ಇವು ಯಾವ ಲೆಕ್ಕಾಚಾರ ಅಂದರೆ ವಿದೇಶಗಳಿಂದ ಡಾಲರ್ ಸುರಿದ್ಬಿಟ್ಟು ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ, ನೀವು ರುಚಿಗೇಳಿ ಅಂತ. ಅಷ್ಟು ಮಾತ್ರ ಅಲ್ಲ, ಉತ್ತರ ಭಾರತದಿಂದ ಬಹಳ ದೂರ ದಕ್ಷಿಣಕ್ಕಿರೋ ತಮಿಳುನಾಡನ್ನು ಕೂಡ ಖಲಿಸ್ತಾನಿಗಳು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ರಿವೀಲ್ ಆಗಿದೆ. ತಮಿಳುನಾಡಲ್ಲಿ ಪ್ರತ್ಯೇಕತೆಯನ್ನು ಹರಡೋಕೆ ಅದರೊಂದಿಗೆ ಇನ್ನುಳಿದ ದಕ್ಷಿಣದ ರಾಜ್ಯಗಳನ್ನು ಸೇರಿಸಿ ಸ್ವತಂತ್ರ ದ್ರವಿಡಸ್ತಾನ್ ರಚನೆಗೆ ನೀವು ಎಲ್ಲ ರೆಡಿಯಾಗಿ ನಾವು ಸಪೋರ್ಟ್ ಮಾಡ್ತೀವಿ, ಸುರಿತೀವಿ ಅಂತ ಪ್ರೊವೋಕ್ ಮಾಡ್ತಿದ್ದಾರೆ ಅಂತ ಹೋಮ್ ಮಿನಿಸ್ಟ್ರಿಯ ಈ ರಿಪೋರ್ಟ್ ಆತಂಕಕಾರಿ ವಿಚಾರವನ್ನು ಹೊರಹಾಕಿದೆ. ಇಲ್ಲಿ ಈ ಸೋಕಾಲ್ಡ್ ದ್ರವಿಡಸ್ಥಾನಕ್ಕೂ ಈ ಖಲಿಸ್ತಾನಕ್ಕೂ ಏನು ಸಂಬಂಧ? ದ್ರವಿಡಸ್ಥಾನದ ಗಲಾಟೆ ಆಗಿನ ಕಾಲದಲ್ಲಿ ಕೆಲವರು ಮಾಡಿ ಸುಮ್ಮನಾಗಿದ್ದಾರೆ, ಅದು ಮುಗಿದು ಹೋಗಿರೋ ಅಧ್ಯಾಯ ಅಲ್ವಾ ಅಂತ ಅನ್ನಿಸ್ಬೋದು. ಎಸ್, ಅದೆಲ್ಲ ಮಣ್ಣುಪಾಲಾಗಿ ಬಹಳ ವರ್ಷ ಆಗಿದೆ. ಆದರೆ ತಮಿಳುನಾಡಲ್ಲಿ ದ್ರಾವಿಡ ಸಿದ್ಧಾಂತ ಮತ್ತು ದ್ರಾವಿಡ ಪ್ರತ್ಯೇಕತೆಯ ಮನಸ್ಥಿತಿ ಇನ್ನೂ ಕೂಡ ಉಳ್ಕೊಂಡಿದೆ, ಪೂರ್ತಿ ಹೋಗಿಲ್ಲ. ಅದೇ ಕಾರಣಕ್ಕೆ ಭಾರತದ ಒಂದು ರಾಜ್ಯವಾಗಿರೋ ಈ ತಮಿಳುನಾಡಿನಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗೆ ಸರಿಯಾಗಿ ಓಟ್ ಹಾಕಲ್ಲ ಇವರು. ಬರೀ ದ್ರಾವಿಡ ಪಕ್ಷಗಳಿಗೆ ಮಾತ್ರ ಓಟ್ ಹಾಕೊಂಬರೋ ಟ್ರೆಂಡ್ ಇಲ್ಲಿವರೆಗೂ ಕೂಡ ಇದೆ. ಅದನ್ನು ಭೇದಿಸಬೇಕು ಅಂತ ಕಾಂಗ್ರೆಸ್ ಕೂಡ ಪ್ರಯತ್ನ ಪಡ್ತಾ ಇದೆ, ಅಣ್ಣಾಮಲೈ ಮುಂದಿಟ್ಟು ಬಿಜೆಪಿ ಕೂಡ ಪ್ರಯತ್ನ ಪಡ್ತಾ ಇದೆ. ಇದುವರೆಗೂ ದೊಡ್ಡ ಯಶಸ್ಸು ಸಿಕ್ಕಿಲ್ಲ ಕಳೆದ ಹಲವು ದಶಕಗಳಿಂದ. ನಿಮ್ಗೆ ಗೊತ್ತಿರಲಿ, ಮುಂಚಿನಿಂದಲೂ ಕೂಡ ಖಲಿಸ್ತಾನಿಗಳು ಈ ಸೆಂಟಿಮೆಂಟ್ ಅನ್ನ ಎಕ್ಸ್ಪ್ಲಾಯ್ಟ್ ಮಾಡೋಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ. ದ್ರಾವಿಡತ್ವ ಅಂತ ಪ್ರಮೋಟ್ ಮಾಡೋ DMK ಕೂಡ ಅನೇಕ ಸಂದರ್ಭಗಳಲ್ಲಿ ಖಲಿಸ್ತಾನಿಗಳ ಮೇಲೆ ಸಿಂಪತಿ ತೋರಿದ ಉದಾಹರಣೆ ಇದೆ. 2013ರಲ್ಲಿ ಬಹಳ ಹಿಂದೆ ಹೋಗೋದು ಬೇಡ, ತಮಿಳುನಾಡು ಮಾಜಿ CM ದಿವಂಗತ ಕರುಣಾನಿಧಿ ಖಲಿಸ್ತಾನಿ ಉಗ್ರ ಬುಲ್ಲರ್ಗೆ ಮರಣದಂಡನೆ ಬೇಡ ಅಂತ ಆಗ್ರಹ ಮಾಡಿದ್ರು. ಅಫ್ಕೋರ್ಸ್ ಆ ಟೈಮ್ನಲ್ಲಿ ರಾಜೀವ್ ಗಾಂಧಿ ಕೇಸಲ್ಲಿ LTTಯ ಹಂತಕರನ್ನು ಉಳಿಸೋಕೆ, ಅವರಿಗೆ ಗಲ್ಲಿನಿಂದ ಮುಕ್ತಿ ಕೊಡಿಸೋಕೆ ಕರುಣಾನಿಧಿ ಹೀಗೆ ಹೇಳಿದ್ರು ಅನ್ನೋ ವಾದವನ್ನು ಮುಂದಿಡಲಾಗತ್ತೆ. ಆದರೆ ಏನೇ ಆದರೂ ಕೂಡ ಈ ಕಡೆಯಿಂದ ಖಲಿಸ್ತಾನಿಗಳಿಗೆ ಸಿಂಪತಿ ಹೋಗಿದ್ದಂತೂ ಹೌದು. 2018ರಲ್ಲೂ ಕೂಡ ಇದೇ ಸ್ಟಾಲಿನ್, ಈಗ CM ಆಗಿರೋ ಮನುಷ್ಯ, ನಾವು ಪ್ರತ್ಯೇಕ ಸಾರ್ವಭೌಮ ದ್ರವಿಡ ನಾಡಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸಿಚುವೇಶನ್ ಅರೈಸ್ ಆದರೆ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ, ತೆಲಂಗಾಣ ಎಲ್ಲ ಒಟ್ಟಾಗಿ ದ್ರವಿಡ ನಾಡಿನ ಡಿಮಾಂಡ್ ಮಾಡಿದ್ರೆ ವೆಲ್ಕಮ್ ಮಾಡ್ತೀವಿ ಅಂದರು. ದೇಶವನ್ನು ಕರೆಕ್ಟಾಗಿ ಅರ್ಧ ತುಂಡು ಮಾಡೋ ರಾಷ್ಟ್ರದ್ರೋಹದ ಹೇಳಿಕೆಯನ್ನು ಕೊಟ್ಟಿದ್ರು. DK ಸುರೇಶ್ರಿಂದ ಹಿಡಿದು ರಾಜ ತನಕ ಅನೇಕ ಜನರ ಬಾಯಲ್ಲಿ ಆಗಾಗ ಈ ರೀತಿ ಮಾತುಗಳು ಬಂದಿವೆ. ಸೊ ಅದನ್ನೇ ಬಳಸ್ಕೊಂಡು ಪ್ರವೋಕ್ ಮಾಡೋ ಕೆಲಸವನ್ನ ಖಲಿಸ್ತಾನಿ ಕೂಟ ನಡೆಸ್ತಾ ಇದೆ ಅನ್ನೋದು ಈಗ ಹೊರಬಂದಿರೋ ಸ್ಫೋಟಕ ಹೋಮ್ ಮಿನಿಸ್ಟ್ರಿ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿದೆ. ಬರೀ ಅಷ್ಟೇ ಅಲ್ಲ, ಈ ದೇಶದಲ್ಲಿ ದಮನಿತ ಸಮುದಾಯ ಅಂತ ಗುರುತಿಸಿಕೊಂಡಿರೋ, ಪರಿಶಿಷ್ಟರು ಅಂತ ಗುರುತಿಸಿಕೊಂಡಿರೋ ಜನರನ್ನ ಕೂಡ ಈ ಪ್ರತ್ಯೇಕತೆಗೆ ನೀವು ಸಪೋರ್ಟ್ ಮಾಡಿ ಅಂತ ಕುಮ್ಮಕ್ಕು ಕೊಡ್ತಿರೋ ಉಲ್ಲೇಖ ಮಾಡಲಾಗಿದೆ. ಭಾರತೀಯ ಸೇನೆಯಲ್ಲಿರೋ ದೇಶ ಪ್ರೇಮಿ ಸಿಖ್ಖರನ್ನ ಕೂಡ ಇವರು ಬಿಡ್ತಾ ಇಲ್ಲ. ಸೋಷಿಯಲ್ ಮೀಡಿಯಾ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ದಂಗೆ ಏಳಿ ಅಂತ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ. ಪಂಜಾಬ್ ಮತ್ತು ಹರಿಯಾಣದ ರೈತರು ಕೃಷಿ ಮಸೂದೆ ಪ್ರತಿಭಟನೆ ಮಾಡಿದಾಗ ರೈತರನ್ನ ಪ್ರೊವೋಕ್ ಮಾಡುವಲ್ಲಿ ಇವರು ಪಾತ್ರ ಇದೆ ಅಂತ ಸರ್ಕಾರ ಸೀರಿಯಸ್ ವಿಚಾರಗಳನ್ನು ಹೊರಹಾಕಿದೆ ಈ ರಿಪೋರ್ಟ್ನಲ್ಲಿ. ವಿದೇಶದಲ್ಲಿ ಮತ್ತು ದೇಶದ ಒಳಗಿರೋ ಭಾರತದ ಡಿಪ್ಲೊಮ್ಯಾಟ್ಗಳನ್ನು ಕೂಡ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ. ಅವರ ಮಕ್ಕಳು, ಕುಟುಂಬ, ಒಂದು ವೇಳೆ ಅವರ ಸಂಬಂಧಿಕರು ವಿದೇಶದಲ್ಲಿ ಓದ್ತಾ ಇದ್ದಾರೆ, ಅವರನ್ನ ಕೂಡ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲರನ್ನ ಪಟ್ಟಿ ಮಾಡಿಕೊಂಡು ಹೆದರಿಸ್ತಾ ಇದ್ದಾರೆ ಅಂತ ರಿಪೋರ್ಟ್ ಹೇಳಿದೆ. ಭಾರತದ ಪ್ರೈಮ್ ಮಿನಿಸ್ಟರ್, ರಕ್ಷಣಾ ಮಂತ್ರಿ, ಗೃಹ ಮಂತ್ರಿ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಇವರು ಎಲ್ರಿಗೂ ಬೆದರಿಕೆ ಹಾಕ್ತಿದ್ದಾರೆ. ಈ ಮೂಲಕ ಒಟ್ಟಾರೆ ದೇಶದ ಭದ್ರತೆಗೆ ಈ ಸಂಘಟನೆ ದೊಡ್ಡ ಬೆದರಿಕೆಯಾಗ್ತಾ ಇದೆ ಅಂತ ಹೋಮ್ ಮಿನಿಸ್ಟ್ರಿ ಹೇಳಿದೆ. ಅಲ್ಲದೆ ಈ ಸಂಘಟನೆ ವಿರುದ್ಧ 104 ಕೇಸ್
ದಾಖಲಾಗಿದ್ದು ಪಂಜಾಬ್ನಲ್ಲೇ 55 ಕೇಸ್ ಆಗಿದೆ. ಗುಜರಾತ್, ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ರಾಜಸ್ಥಾನ, ಹರಿಯಾಣ, ಜಾರ್ಖಂಡ್ ಮತ್ತು ಚಂಡೀಗಢದಲ್ಲಿ ಇವರ ಮಾಡ್ಯೂಲ್ಗಳು ಕೆಲಸ ಮಾಡ್ತಿವೆ. ಈ ರಾಜ್ಯಗಳಲ್ಲಿ ಇದುವರೆಗೂ 41 FIRಗಳು ದಾಖಲಾಗಿವೆ. NIA ಕೂಡ 8 ಕೇಸ್ ಈ ಸಂಘಟನೆ ವಿರುದ್ಧ ರಿಜಿಸ್ಟರ್ ಮಾಡಿಕೊಂಡಿದೆ ಅಂತ ವರದಿಯಲ್ಲಿ ಹೇಳಿದೆ. ಸೊ ಸ್ನೇಹಿತರೆ, ಇಷ್ಟು ದಿನ ಪಕ್ಕದ ಪಾಕಿಸ್ತಾನ, ಬಾಂಗ್ಲಾಗಳಿಂದ ನುಸುಳುಕೋರರು, ಮತಾಂಧ ಉಗ್ರರು ಇಲ್ಲಿ ಒಂದು ದಾಂಧಲೆ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ರು. ಈಗ ಆ ಸಾಲಿಗೆ ಪನ್ನೂನ್ ಮತ್ತು ಆತನ ಸಂಘಟನೆ ಕೂಡ ದೊಡ್ಡ ಪ್ರಮಾಣದಲ್ಲೇ ಲಾರ್ಜ್ ಸ್ಕೇಲ್ನಲ್ಲೇ ಸೇರ್ಕೊಂಡಿದೆ ಅನ್ನೋದು ಈ ಕೇಂದ್ರ ಸರ್ಕಾರದ ರಿಪೋರ್ಟ್ನಿಂದ ಗೊತ್ತಾಗ್ತಿದೆ. ಹೀಗಾಗಿ ಭಾರತ ಈ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು.